ಈ ನಡುವೆ ಅಂತೂ ನೀ ನನ್ನ ಮಾತೇ ಕೇಳಿಸ್ಕೊತಾ ಇಲ್ಲ. ಹೌದು, ಇವಾಗ ನಿನ್ ಮಾತನ್ನ ನಾನು ಕೇಳಲ್ಲ. ನಿನ್ ಹೊಟ್ಟೆಲಿದ್ದಾಳಲ್ಲ ನನ್ನ ಪುಟ್ಟು ವೈದೇಹಿ, ಅವಳ ಮಾತು ಮಾತ್ರ ಕೇಳೋದು. ಹಾಗಾದ್ರೆ ನಿನ್ ಪುಟ್ಟು ಮಗುಗೆ ನೀನ್ ಹೇಗ್ ತಿನ್ನಿಸ್ಕೊಳ್ತು ತಿನ್ನಿಸ್ಕೊ, ನಾನಂತೂ ತಿನ್ನಲ್ಲ. ಅಷ್ಟೇ ಅಂತ್ಯಾ? ಅಷ್ಟೇ. ಸರಿ, ಹಾಗಿದ್ರೆ ಬಾಬಾ ಬೇಡ ಅಂದೆ ತಾನೆ ನಾನು. ನಿನಗೆ ಯಾರು ತಿನ್ನಿಸ್ತಿದ್ದಾರೆ? ನಿನ್ ಹೊಟ್ಟೆಲಿರೋ ನನ್ ಪುಟ್ಟು ವೈದೇಹಿಗೆ ತಿನ್ನಿಸ್ತಾ ಇರೋದು. ಇನ್ನೊಂದು ತುತ್ತು. ಬಾಬಾ ಬೇಡ. ನನಗ್ ಮಾತ್ರ ಅಲ್ಲ, ಮಗುಗೂ ಕೂಡ ಹೊಟ್ಟೆ ತುಂಬ ಹೋಗಿದೆ. ಪಾಪುನೇ ನಿನ್ನ ಹತ್ರ ಹೇಳ್ತಾ? ಹೌದು, ಹೇಳ್ತು. ಬೇಕಾದ್ರೆ ನೀನು ಕೇಳಿಸ್ಕೊ. ಕಂದ, ನಿಂಗ್ ಹೊಟ್ಟೆ ತುಂಬ ಹೋಗಿದೆ ಅಲ್ವಾ? ಇನ್ನ ಬೇಡ ಅಲ್ವಾ? ಬೇಡ ಅಮ್ಮ, ನನ್ ಹೊಟ್ಟೆ ತುಂಬ ಹೋಗಿದೆ. ಬಾವಾ, ಕೇಳಿಸ್ಕೊಂಡ್ಯಾ? ಮಗು ಕೂಡ ಬೇಡ ಅಂತಿದೆ. ಅದಿವಾಗ ಮಾತಾಡ್ತಿದೆ ಬಾವಾ. ಹೌದಾ? ಕನಸೆ ಬಾವಾ, ಆದ್ರೆ ಕಣ್ಮುಂದೆನೆ ನಡೆದ ಹಾಗಿದೆ. ನೀನು ಕೂಡ ಇದ್ದೆ ಬಾವಾ. ನೀನ್ ನನಗೆ ಊಟ ಮಾಡಿಸ್ತಿದ್ದಾಗ ಮಗುನೇ ಸಾಕು ಅಂತ ಹೇಳ್ತು. ಇನ್ನೂ ಆ ಮಾತುಗಳು ಕಿವಿಲಿ ಗುನುಗ್ತಾ ಇರೋ ಹಾಗಿದೆ. ಕೆಲವು ಕನ್ಸುಗಳು ಕಣ್ಮುಂದೆನೆ ನಡೀತಿರೋ ಹಾಗನ್ಸುತ್ತೆ ವೈದೇಹಿ, ಆದ್ರೆ ಅವು ನಿಜ ಅಲ್ಲ. ನಿಜ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ ಬಾವಾ? ಇವಾಗ ಹಾಗೆ ಮಾತಾಡೋ ಸಂದರ್ಭಗಳು ಬರೋದೇ ಇಲ್ಲ ಅಂತ್ಯಾ? ಇಲ್ಲ ವೈದೇಹಿ, ಆದ್ರೆ ಒಂದ್ಸಲ ಸ್ಕ್ಯಾನ್ ಮಾಡ್ಬೇಕಾದ್ರೆ ಮ್ಯೂಸಿಕ್ ಪ್ಲೇ ಮಾಡಿದ್ದಾಗ ಆ ರಿದಮ್ ಕರೆಕ್ಟ್ ಆಗಿ ಮಗು ಮೂವ್ ಮಾಡ್ತಿತ್ತಂತೆ. ಆದ್ರೆ ಇಂಥದ್ದೆಲ್ಲ ಎಲ್ಲೋ ನಡೆದಿದೆ ಅಂತ ವಾರದಲ್ಲಿ ನೋಡಿದ್ನೆ ಹೊರತು ಮಾತಾಡಿದ ವಿಚಾರ ಅಂತೂ ಎಲ್ಲೂ ಕೇಳಿಲ್ಲಪ್ಪ. ಕೂತ್ಕೋ. ಅಳಿಯಂದ್ರೆ, ನಮ್ಮೆಲ್ರಿಗಿಂತ ನಿಮ್ಮ ಆಶೀರ್ವಾದನೇ ಮುಖ್ಯ. ಆಶೀರ್ವಾದ ಮಾಡಿ. ದೇವಾಂಶ್, ನೀನು ಆಶೀರ್ವಾದ ಮಾಡು. ಸರಿ.
ಅಜ್ಜಿ ನಾವೆಲ್ಲರೂ ಆಶೀರ್ವಾದ ಮಾಡಾಯ್ತು, ಇನ್ನು ಉಳಿದಿರೋದು ನೀವೊಬ್ರೆ. ಆಯ್ತು ದೇವಾಂಶ್. ಅಯ್ಯಯ್ಯೋ, ಯಾಕಮ್ಮ ಮುಖ ಬಾಡೋಗಿದೆ? ಅಯ್ಯೋ, ಏನಿ ಸುನಂದ ಹಾಗ್ ನೋಡ್ತಾ ನಿಂತಿದ್ಯಾ? ನಾನ್ ಮಾಡಿರೋ ಜ್ಯೂಸ್ ಇದೆಯಲ್ಲ, ತಗೊಂಡ್ ಬಾ, ಹೋಗು ಹೋಗು ಹೋಗು. ಸರಿ ಅತ್ತೆ. ಒಂದು ಗೊತ್ತಾಗಲ್ಲ ನಿಂಗೆ, ಬೇಗ ಹೋಗೆ. ನೋಡಮ್ಮ, ತಾಯಿ ಆಗ್ತಿರ್ಬೇಕಾದ್ರೆ ಚೆನ್ನಾಗ್ ತಿನ್ಬೇಕು, ಸಂಕೋಚನೆ ಪಡಬಾರ್ದು, ಏನು ಬೇಡ ಅನ್ಬಾರ್ದು, ಸರಿನಾ? ಸರಿ. ಬಾರೆ, ಎಷ್ಟು ನಿಧಾನ ಮಾಡ್ತೀಯಲ್ಲೇ. ತಗೊಳಪ್ಪ ಇದನ್ನ, ಪ್ರೀತಿಯಿಂದ ನಿನ್ ಹೆಂಡತಿಗಿದನ್ ಕುಡ್ಸಪ್ಪ. ಕುಡಿ. ಕುಡಿಯೇ ಕುಡಿಯೇ. ಅಮ್ಮ, ಆ ಜ್ಯೂಸ್ ಕುಡಿಬೇಡ ಅಮ್ಮ, ಆ ಜ್ಯೂಸ್ ಮಾತ್ರ ಕುಡಿಬೇಡ, ಕುಡಿಬೇಡ ಅಮ್ಮ. ಕುಡಿ ವೈದೇಹಿ. ಬೇಡ ಬಾವಾ.